ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿಟ್ ವಿಶಾ ಶರ್ಮಾ ಅವರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಒಂದು ಮಾತನ್ನು ಹೇಳಿದರು. ಆರಂಭದಲ್ಲಿ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ನೋಡಿ. ಗಂಡನ ಜೊತೆ ಏನಾದರೂ ಸ್ವಂತ ಮಗಳು ಕಿತ್ತಾಡ್ಕೊಂಡ್ಬಿಟ್ರೆ ನೀವು ತಾಯಿ ಆದವರು ಅದನ್ನು ವಿರೋಧ ಮಾಡೋ ಬದಲು ಅಥವಾ ತಿರಸ್ಕಾರ ಮಾಡೋ ಬದಲು ಅಥವಾ ಅಲ್ಲೇ ನೀನು ಏನಾದರೂ ಹಿಂಸೆಯನ್ನು ಅನುಭವಿಸಿ ಅಲ್ಲೇ ಇರುವಂಥ ಕೊನೆಗೆ ಹೇಳಿ ಆಕೆ ಶವವನ್ನು ನೋಡೋ ಬದಲು ಅವಳೇನಾದರೂ ಡಿವೋರ್ಸ್ ಕೊಟ್ಟು ಮನೆಗೆ ಬಂದರೆ ಅವಳನ್ನು ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿ ಅಂತ ಜಡ್ಜ್ ಹೇಳಿದರು. ಯಾಕೆಂದರೆ ಇತ್ತೀಚಿನ ವಿಚ್ಛೇದನದ ಕೇಸ್ಗಳನ್ನು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಇದು ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ಶೋಷಣೆ ಯಾರಿಂದ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ, ಎಷ್ಟು ದಿನ ಅಂತ ಈ ಹಿಂಸೆಯನ್ನು ಅನುಭವಿಸ್ತಾ ಇರಬೇಕು? ಹೆಚ್ಚಾಗಿ ಹೆತ್ತ ತಾಯಿ ಗಂಡ ಹೆಂಡತಿ ಸಂಸಾರದಲ್ಲಿ ಮೂಗು ತೋರಿಸ್ತಾ ಇರೋದ್ರಿಂದಲೇ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಅನ್ನೋ ಒಂದು ವರದಿ ಕೂಡ ಇದೆ. ಅದನ್ನು ಪಕ್ಕಕ್ಕಿಟ್ಟು ಮಾತನಾಡ್ತೀನಿ. ಬಟ್ ಶುಭಾ ಪೂಂಜಾ ಕೇಸ್ಗೂ ಕೂಡ ಬರೋದಾದರೆ ಆ ಥರದ್ದು ಎಲ್ಲೋ ಒಂದು ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಕೂಡ ಇರಬಹುದು. ಎಲ್ಲರ ಮನೆ ದೋಸೆ ತೂತೆ ಅಂತ ನಾವೆಲ್ಲರೂ ಕೂಡ ತುಂಬ ಸಿಂಪಲಾಗಿ ಹೇಳಿಬಿಡ್ತೀವಿ. ಸಂಸಾರ ಅಂದಮೇಲೆ ನೂರಾರು ತಾಪತ್ರಯಗಳಿರ್ತವೆ, ಜಗಳ ಇರುತ್ತೆ, ಮುನಿಸಿರುತ್ತೆ, ವಿರಸುಗಳಿರುತ್ತೆ, ಎಲ್ಲವೂ ಇದ್ದೇ ಇರೋದೆ. ಇದನ್ನು ಮೀರಿ ಒಗ್ಗಟ್ಟಿನಿಂದ ಬಾಳಿದ್ರೆ ಅಲ್ಲೊಂದು ಆದರ್ಶ ದಾಂಪತ್ಯವನ್ನು ನಾವಾಗಲಿ ನೀವಾಗಲಿ ನೋಡಬಹುದು. ಆದರೆ ಇವತ್ತಿಗೆ ಕೌಟುಂಬಿಕ ಕಲಹದ ಕೇಸುಗಳು ಲಕ್ಷ ಸಂಖ್ಯೆಯನ್ನೇ ದಾಟ್ತಾ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು. ಇದೀಗ ಈ ಸಾಲಿನಲ್ಲಿ ಶುಭಾ ಪೂಂಜಾ ಕೇಸ್ ಕೂಡ ಒಂದು. ಇದನ್ನು ನಾನೇನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ ಅಥವಾ ವಿಶೇಷವಾಗಿ ಏನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಿನಿಮಾ ರಂಗಕ್ಕೆ ಗರ ಬಡಿದ ಹಾಗೆ ನಾವೆಲ್ಲರೂ ಕೂಡ ಈ ಥರದ ನೂರಾರು ಕೇಸ್ಗಳನ್ನು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸಿನಿಮಾ ಸ್ಟಾರ್ಗಳಲ್ಲೇ ಸಂಸಾರದಲ್ಲಿ ಎಡವ್ತಾ ಇದ್ದಾರಲ್ಲಪ್ಪ ಅನ್ನೋದು ಯಾಕೆ ಅನ್ನೋ ಥರದ ಚರ್ಚೆಗಳು ಕೂಡ ಹುಟ್ಟು ಹಾಕ್ತಾ ಇರೋದು. ನಿಮಗೆ ಶುಭಾ ಪೂಂಜಾ ಮತ್ತು ಉದ್ಯಮಿ ಸುಮಂತ್ ಬಿಲ್ಲವ ಅವರು ಮದುವೆ ಆದಂಥ 4 ವರ್ಷಗಳ ನಂತರ ಈಗ ಡಿವೋರ್ಸ್ಗಾಗಿ ಕೌಟುಂಬಿಕ ಕೋರ್ಟ್ ಮೆಟ್ಲೇರಿರೋದು. ಪರಸ್ಪರ ಇಬ್ಬರು ಕೂಡ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ಕೋರ್ತಾ ಇದ್ದಾರೆ. ನಿಮಗೆ 2022 ಜನವರಿಯಲ್ಲಿ ಶುಭಾ ಪೂಂಜಾ ಮತ್ತು ಸುಮಂತ್ ಬಿಲ್ಲವ ಮದುವೆ ಆಗಿತ್ತು. ಇಬ್ಬರು ಕುಟುಂಬಸ್ಥರು ಕೂಡ ಒಪ್ಕೊಂಡಿದ್ರು. ಇಬ್ಬರು ಲವ್ ಮ್ಯಾರೇಜ್ ಆಗಿದ್ದರು. ಆಪ್ತರ ಸಮ್ಮುಖದಲ್ಲೇ ತುಂಬ ಸಿಂಪಲ್ ಮ್ಯಾರೇಜ್ ಆದರು. ಬಹಳ ಅದ್ಧೂರಿಯಾಗೇನು ಮದುವೆ ಆಗಲಿಕ್ಕೆ ಹೋಗಲಿಲ್ಲ. ಕೆಲವೊಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಅದನ್ನು ಅವರು ಮದುವೆ ಆದಾಗಲೂ ಕೂಡ ಹಾಕ್ಕೊಂಡಿದ್ರು. ಯಾಕೆಂದ್ರೆ ಸ್ವಲ್ಪ ಪಾಶ್ ಇದ್ದಂಥ ಶುಭಾ ಪೂಂಜಾ ಅವರು ಸ್ವಲ್ಪ ಬೋಲ್ಡ್ ಆಗೂ ಕೂಡ ಇದ್ದರು. ಹಾಗಾಗಿ ಅನೇಕರು ಅದೇ ರೀತಿಯಾದಂಥ ಕಮೆಂಟ್ಸ್ ಹಾಕ್ತಾಯಿದ್ರು. ನೋಡಿ, ಈ ಜೋಡಿ ಸದ್ಯದರಲ್ಲೇ ಬೇರೆ ಬೇರೆ ಆಗ್ತಾರೆ, ಇನ್ನೊಂದಿಷ್ಟು ವರ್ಷ ಅಷ್ಟೇ ಇದೆಲ್ಲವೂ ಕೂಡ ಅನ್ನೋ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ರು. ಅದನ್ನೆಲ್ಲವನ್ನು ಕೂಡ ಈ ಜೋಡಿ ನಾನು ನೋಡಿರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಆದರೆ ಮೋಸ್ಟ್ ಪ್ರಾಬಬ್ಲಿ ಏನಾಗುತ್ತೆ ಅಂದರೆ ಇದನ್ನು ಮೀರಿ ಇಬ್ಬರು ಕೂಡ ಸಂಸಾರವನ್ನು ಅನ್ಯೋನ್ಯವಾಗಿ ನಡೆಸಬೇಕಾಗತ್ತು. ಆದರೆ ಈಗ ಅವ್ರ ಕುಟುಂಬಗಳಿಗೆ ಇದು ಬ್ಯಾಡ್ ನ್ಯೂಸ್. ಯಾಕೆಂದರೆ ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾಯಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಏನು ಕಾರಣಗಳಿಗೆ ಚರ್ಚೆ ಆಗ್ತಾ ಇರೋದು, ಇವರಿಬ್ಬರು ಯಾಕೆ ಡಿವೋರ್ಸ್ ಆಗ್ತಾ ಇರೋದು ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಡ್ತಾ ಇರೋದು. ಒಂದು, ಅವ್ರ ತಾಯಿಯವ್ರನ್ನ ಬಿಟ್ಟು ಹೋದಾಗ ಅವತ್ತೇ ಇವರಿಗೆ ಈ ಥರದೊಂದು ನಾವಿಬ್ಬರು ಬೇರೆ ಆಗ್ತೀವಿ, ನಾನು ಒಂಟಿ ಆಗ್ತಾಯಿದ್ದೀನಿ, ಏಕಾಂತ ಕಾಡ್ತಾ ಇದೆ, ನನ್ನ ಗಂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅಥವಾ ನಮ್ಮಿಬ್ಬರ ನಡುವೆ ಯಾವುದೂ ಕೂಡ ಸರಿ ಬರ್ತಾ ಇಲ್ಲ ಅನ್ನೋದನ್ನು ಅವರು ಸೂಚ್ಯಂಕವಾಗಿ ಆಗಲೇ ಹೇಳ್ಕೊಂಬಿಟ್ಟಿದ್ದರಂತೆ. ಯಾಕೆಂದರೆ ಅವ್ರ ತಾಯಿ ತೀರ್ಕೊಂಡಾಗ, ಅಮ್ಮ ನೀನು ನಾನು ಯಾಕೆ ಬಿಟ್ಟು ಹೋದೆ, ನೀನು ಇಲ್ಲದೆ ನನ್ನ ಜೀವನನೇ ಇಲ್ಲ, 24 ಗಂಟೆ ನಿನ್ನ ಜೊತೆಲೇ ಇರ್ತಾ ಇದ್ದೆ, ಈಗ ನಾನು ಏನು ಮಾಡಲಿ, ಎಲ್ಲಿ ಹೋಗಲಿ, ಯಾರಿಗೋಸ್ಕರ ವಾಪಸ್ ನನ್ನ ಮನೆಗೆ ಬರಲಿ ಅಂತ ಗೋಳಾಡ್ತಾ ಇದ್ರಂತೆ. ಹಾಗಾಗಿ ಆ ಥರದ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕೆಂದರೆ ಈಗಾಗಲೇ ಅವರು ಡಿಸೈಡ್ ಮಾಡಿಬಿಟ್ಟಿದ್ರು ಇಬ್ಬರು ಅನ್ಯೋನ್ಯವಾಗಿಲ್ಲ ಅನ್ನೋದನ್ನು. ಇತ್ತೀಚೆಗೆ ನಿಮಗೆ ಅವರೊಬ್ಬ ನಟನ ಸಾವಿನ ಅಂತಿಮ ಸಂಸ್ಕಾರಕ್ಕೂ ಕೂಡ ಬಂದಿದ್ದರು. ಸಿಂಗಲ್ ಆಗೇ ಬಂದಿದ್ದರು. ಅವತ್ತು ಅವ್ರ ಪತಿಯೂ ಕೂಡ ಅಲ್ಲಿ ಕಾಣಿಸ್ಲಿಲ್ಲ. ಒಟ್ಟಾರೆಯಾಗಿ ಅವರು ಇತ್ತೀಚೆಗೆ ತಮ್ಮ ಜೀವನದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದನ್ನು ಅವರ ಹತ್ತಿರದಿಂದ ನೋಡಿದವರೇ ಬಲ್ಲವರಾಗಿರ್ತಾರೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಮದುವೆಯಾಗಿ ಮನೇಲಿ ಗಂಡ ಇದ್ದರೂ ಕೂಡ ಯಾರಿಗೋಸ್ಕರ ಜೀವನ ಮಾಡಲಿ ಅಂತ ಪ್ರಶ್ನೆ ಮಾಡಿಕೊಂಡ್ರಲ್ವ ಶುಭಾ ಪೂಂಜಾ ಅವರು ಅವ್ರ ತಾಯಿ ಬಿಟ್ಟೋದಾಗ. ಹಾಗಾಗಿ ಮೊದಲೇ ಅವರಿಗೆ ಗೊತ್ತಿತ್ತು ನಾನು ಡಿವೋರ್ಸ್ ಮಾಡಲೇಬೇಕು, ಹಾಗಾಗಿ ನನ್ನ ಜೀವನ ಶೂನ್ಯ ಭಾವನೆ ಕಾಡ್ತಾ ಇದೆ, ಅಮ್ಮ ಬಿಟ್ಟರೆ ಯಾರೂ ಇಲ್ಲ, ಜೊತೆಗೆ ಗಂಡ ನನ್ನ ಜೊತೆಗೆ ಈಗ ಗಂಡನ ಉಳಿದಿಲ್ಲ ಅನ್ನೋ ಥರದಲ್ಲೂ ಕೂಡ ಅವರು ಒಂದಿಷ್ಟು ಮಾನಸಿಕವಾಗಿ ಒಂಟಿಯಾಗಿದ್ದನ್ನು ಅವ್ರ ಪೋಸ್ಟ್ ಮುಖಾಂತರವಾಗಿ ಅವರು ಹಂಚಿಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ಬೋದು. ಆದರೆ ಮದುವೆಯಾಗಿ 4 ವರ್ಷಗಳಾದರೂ ಕೂಡ ಮಕ್ಕಳಾಗದೇ ಇರೋದು ಕೂಡ ಇದಕ್ಕೆ ಅವರಿಬ್ಬರ ನಡುವಿನ ಅಂತರಕ್ಕೆ ಕಾರಣ ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಅನೇಕರು ಸಿನಿಮಾ ನಟ ನಟಿಯರಲ್ಲೂ ಕೂಡ ಇದೊಂದು ಸಮಸ್ಯೆ ಬಹಳಷ್ಟು ಕಾಡುತ್ತೆ. ಹೆಚ್ಚಾಗಿ ಅನೇಕರು ಪ್ರಶ್ನೆ ಕೇಳ್ತಾ ಇರ್ತಾರೆ, ಯಾಕಿನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ ನೀವು ಅನ್ನೋ ಥರದ ಪ್ರಶ್ನೆಗಳು ಬಂದಾಗೆಲ್ಲ ಇದೇ ಶುಭಾ ಪೂಂಜಾ ಅವರು ನನಗೆ ರಸ್ತೆಯಲ್ಲಿರ್ತಕ್ಕಂಥ ಪ್ರಾಣಿಗಳೇ ಮಕ್ಕಳು ಅಂತ ಹೆಚ್ಚಾಗಿ ಅವರು ಮುದ್ದು ನಾಯಿಗಳನ್ನು ಪ್ರೀತಿಸ್ತಾ ಇರ್ತಾರೆ. ಅದನ್ನು ಕೂಡ ಅನೇಕ ಪೋಸ್ಟ್ಗಳಲ್ಲೂ ಕೂಡ ನೋಡ್ಬೋದು. ಸ್ವಂತ ಮಕ್ಕಳಾದರೂ ನಾವು ಇವುಗಳಷ್ಟೇ ಪ್ರೀತಿಸ್ತೀವಿ ಅಂತಲೂ ಕೂಡ ಅವರು ರಿಯಾಕ್ಟ್ ಮಾಡಿದರು. ಅನೇಕ ಮಾಧ್ಯಮಗಳಲ್ಲೂ ಕೂಡ ಅಥವಾ ಸಿನಿಮಾ ಸಂದರ್ಶನಗಳು ಕೂಡ ಅದನ್ನೇ ಮಾತನಾಡಿದರು. ಮಕ್ಕಳ ವಿಚಾರದಲ್ಲಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತಾ ಅಥವಾ ಹೊಂದಾಣಿಕೆ ಕೊರತೆ ಇತ್ತಾ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಆದರೆ ತಾಯಿ ಸಾವಿನ ನಂತರ ತುಂಬ ಖಿನ್ನತೆಗೆ ಒಳಗಾಗಿಬಿಟ್ಟಿದ್ರಂತೆ. ಇವರು ತೂಕವನ್ನು ಕೂಡ ಇಳಿಸ್ಕೊಂಡು ಫಿಟ್ನೆಸ್ ಕಡೆ ಗಮನ ಹರಿಸಿದ್ರು. ಜೊತೆಗೆ
ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋಗಳ ಮುಖಾಂತರವಾಗೂ ಆ್ಯಕ್ಟಿವ್ ಆಗಿದ್ದರು. ನಾನು ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡಲೇಬೇಕು ಅನ್ನೋ ಹಠ ತೊಟ್ಟು ಬಿಟ್ಟಿದ್ದರು. ಹೆಚ್ಚಾಗಿ ವುಮೆನ್ ಸೆಂಟ್ರಿಕ್ ಸಿನಿಮಾಗಳನ್ನು ಅವರು ಪ್ರಶಂಸೆ ಮಾಡ್ತಾ ಇದ್ದಿದ್ದು. ನಿಮ್ಗೆ ಅದನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ ಒಂಟಿಯಾಗಿ ಬದುಕೋದು, ಮಹಿಳೆ ಒಂಟಿಯಾಗಿ ಜೀವನ ನಡೆಸೋದು, ಇದ್ರ ಬಗ್ಗೆನೇ ಹೆಚ್ಚೆಚ್ಚು ಮಾತನಾಡ್ತಾ ಇರ್ತಾಯಿದ್ರು. ಇನ್ನು ಪತಿ ಬಗ್ಗೆ ಕೇಳಿದ್ರೆ ಅವರು ನಾನೇ ರೊಮ್ಯಾಂಟಿಕ್ಕು, ಅವ್ರು ರೊಮ್ಯಾಂಟಿಕ್ ಇಲ್ಲ ಅನ್ನೋ ಥರದ ಚರ್ಚೆಗಳೆಲ್ಲ ಬಂದಾಗ ಸಂಸಾರದಲ್ಲಿ ನೋಡಿ ಯಾವುದೂ ಸರಿ ಇಲ್ಲ ಅನ್ನೋದನ್ನು ಇವರು ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥ ಸಂಗತಿಗಳು. ನಿಮಗೆ ಮದುವೆ ವಿಷಯಕ್ಕೆ ಬಂದರೆ ತುಂಬ ಸಿಂಪಲ್ ಮದುವೆ ಆದಂಥವ್ರು ಇವರು. ಆದರೆ ಒಂದು ಚರ್ಚೆ ಏನಾಗುತ್ತೆ ಅಂದರೆ ನಿಮಗೆ ನೋಡಿ, ಇಬ್ಬರು ಕೂಡ ಸಿನಿಮಾದವರು ಆಗಿರಬೇಕು ಅಥವಾ ಇಬ್ಬರು ಹೊರಗಿನವರು ಆಗಿರಬೇಕು. ಒಬ್ಬರು ಸಿನಿಮಾದವರಾಗಿ ಇನ್ನೊಬ್ಬರು ಯಾರೋ ಕೃಷಿಕರು ಅಥವಾ ಬೇರೆ ಬಿಸ್ನೆಸ್ ಮ್ಯಾನೋ ಈ ಥರದ್ದು ಆದಾಗ ಸಮಸ್ಯೆಗಳು ಭಾಳಷ್ಟು ಬೇಗ ಬಂದುಬಿಡುತ್ತೆ. ಯಾಕೆಂದರೆ ಅವ್ರು ಹೋಗೋ ಜಾಗ, ಬರೋ ಸಮಯಗಳು ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಆ ಥರದ್ದನ್ನು ನೋಡೋದಾದ್ರೆ ಅನೇಕ ಕೇಸ್ಗಳಲ್ಲಿ ನಾವು ಅದನ್ನೇ ನೋಡ್ತೀವಿ. ಇಬ್ಬರು ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಕರಿಯರ್ ಬೇರೆ ಇರುತ್ತೆ, ಡೈಲಿ ರುಟೀನ್ ಬೇರೆ ಇರುತ್ತೆ, ಎಲ್ಲವೂ ಕೂಡ ಚೇಂಜ್ ಆಗಿಬಿಡೋದ್ರಿಂದ ಹೋಗಿ ಬರ್ತಕ್ಕಂಥ ಸಮಯಗಳು ನೋಡಿ. ನಿಮಗೆ ಚಂದನ್ ಶೆಟ್ಟಿ ನಿವೇದಿತಾ ಕೇಸ್ನಲ್ಲೂ ಅದೇ ಆಗಿದ್ದು. ಚಂದನ್ ಶೆಟ್ಟಿ ನಿವೇದಿತಾ ಅವರು ಓಪನ್ನಾಗಿ ಅದನ್ನೇ ಹೇಳಿದರು, ನಾನು ನೈಟು ನಮಗೇನಾದರೂ ರಿಯಾಲಿಟಿ ಶೋಗಳು ಎಲ್ಲ ಶೋಗಳದ್ದೆಲ್ಲವೂ ಕೂಡ ರೆಕಾರ್ಡಿಂಗ್ ಇರ್ತಿತ್ತು, ನಾನು ನೈಟ್ ಹೋಗ್ತಿದ್ದೆ, ಅವರು ಹೆಚ್ಚಾಗಿ ಬೇಗ ಹೇಳ್ತಾಯಿದ್ರು, ನಾನು ಲೇಟಾಗಿ ಮಲಗ್ತಿದ್ದೆ. ಈ ಥರದ ಸಮಯಗಳ ಹೊಂದಾಣಿಕೆ ಬಗ್ಗೆ ಇಬ್ಬರು ಕೂಡ ಚರ್ಚೆಗಳು ಮಾಡಿದಾಗ ಒಟ್ಟಾರೆಯಾಗಿ ಇದು ಒಂದು ಹಂತಕ್ಕೆ ಈಗಾಗಲೇ ಡಿವೋರ್ಸ್ಗೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಪರ್ಸ್ನಲಿ ಅವರಿಬ್ಬರನ್ನ ಕೇಳಿದಾಗ ಯಾರು ಕೂಡ ಓಪನ್ ಅಪ್ ಆಗಿ ಬಿಟ್ಕೊಡ್ತಾ ಇಲ್ಲ. ಶುಭಾ ಪೂಂಜಾ ಅವರಾಗಿರಲಿ, ಅವರ ಪತಿಯಾಗಿರಲಿ, ಯಾವುದನ್ನು ಕೂಡ ಹೇಳ್ತಾ ಇಲ್ಲ. ಬಟ್ ಪರಸ್ಪರ ಸಮ್ಮತಿಯ ವಿಚ್ಛೇದನ ಆದರೆ ಬೇಗ ಮುಗಿಯುತ್ತೆ ಕೇಸು, ತುಂಬ ಸುಲಭವಾಗಿ, ಮತ್ತು ಪ್ರೊಸೀಜರ್ ಕೂಡ ತುಂಬ ಸಿಂಪಲ್ ಇರುತ್ತೆ. ಆದರೆ ಒಬ್ಬರು ಮಾತ್ರ ಏನಾದರೂ ನಾನು ಡಿವೋರ್ಸ್ ಬೇಕು ಅಂತ ಹೇಳಿ ಇನ್ನೊಬ್ಬರು ನಿರಾಕರಿಸಿದರೆ ಅವಾಗ ಕೋರ್ಟ್ ಮೆಟ್ಲೆ ಇರಬೇಕಾಗತ್ತೆ. ಕೋರ್ಟು ಒಂದಿಷ್ಟು ಸಮಯ ಕೊಡುತ್ತೆ, ಒಂದು 6 ತಿಂಗಳು ಒಟ್ಟಿಗೆ ಬಾಳಿ ಅನ್ನತ್ತೆ. ಈ ಥರದ್ದೆಲ್ಲ ಹೆಚ್ಚಿನ ಸಮಯಗಳು ಇರುತ್ತೆ. ಇನ್ನು ಜೀವನಾಂಶ ಕೊಡಬೇಕಾಗತ್ತಾ, ಅದು ಕೂಡ ಇನ್ನು ಇವ್ರೇನು ಡಿಮ್ಯಾಂಡ್ ಮಾಡಿದಾರೋ ಆಲಿಮನಿಗೆ ಅದು ಕೋರ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಯಾಕೆಂದರೆ ಆರ್ಥಿಕವಾಗಿ ಹಿಂದುಳಿದಂಥ ಸಂಗಾತಿಗೆ ನೀಡಬೇಕಾದಂಥ ಒಟ್ಟು ಹಣ ಅಂದರೆ ತಿಂಗಳಿಗೆ ಇಷ್ಟು ಕೊಡಬೇಕು ಅಂತ ಇವರೇನಾದರೂ ಡಿಮ್ಯಾಂಡ್ ಮಾಡಿದ್ರೆ ಅದು ಕೋರ್ಟ್ ನಿರ್ಧಾರ ಮಾಡಬೇಕು. ಇನ್ನು ಮಕ್ಕಳ ಪಾಲನೆ ವಿಷಯಕ್ಕೆ ಬಂದರೆ ಇಬ್ಬರಿಗೂ ಕೂಡ ಮಕ್ಕಳಿಲ್ಲ, ಹಾಗಾಗಿ ಪಾಲನೆ ಹಕ್ಕನ್ನು ಕೋರ್ಟ್ ನಿರ್ಧಾರ ಮಾಡ್ತಕ್ಕಂಥ ಅಗತ್ಯವೇ ಬರೋದಿಲ್ಲ. ಇನ್ನು ಆಸ್ತಿ ಹಂಚಿಕೆ ಆ ವಿಷಯಕ್ಕೆ ಬಂದರೆ ನಿಮಗೆ ಇವರ ಪತಿ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ತುಂಬ ಚೆನ್ನಾಗೇ ಇದ್ದಾರೆ. ಹಾಗಾಗಿ ವೆಲ್ ನೋನ್ ಪರ್ಸನ್ ಆಗಿರೋದ್ರಿಂದ, ತುಂಬ ಸೆಟ್ಲ್ಡ್ ಪರ್ಸನ್ ಆಗಿರೋದ್ರಿಂದ ಆಸ್ತಿ ವಿಚಾರದಲ್ಲಿ ಇವರೇನಾದರೂ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಆದರೆ ಇತ್ತೀಚಿನ ಅನೇಕ ಘಟನೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಚಂದನ್ ಶೆಟ್ಟಿ ಇರ್ಬೋದು, ಮಯೂರಿ ಇರ್ಬೋದು, ಚೈತ್ರ ವಾಸುದೇವನ್ ಇರ್ಬೋದು, ಕೆಲವೊಬ್ಬರು ಅವರು ಹೊಸ ಜೀವನವನ್ನು ಶುರು ಮಾಡಿಕೊಂಡಿದ್ದಾರೆ, ಅದರಲ್ಲೇನು ಇನ್ನೊಂದು ಸಮಸ್ಯೆ ಇಲ್ಲ. ಆದರೆ ಎಲ್ಲೂ ಕೂಡ ಕೊರಗದೆ ಹೊಸ ಬದುಕನ್ನು ಕೂಡ ಸುಖವಾಗಿ ಆನಂದಿಸಿದರೆ ಎಲ್ಲರ ಬದುಕು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಅದಕ್ಕೆ ನಾನು ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದಂಥ ಮಾತನ್ನು ನೆನಪಿಸಿದ್ದು. ಓಕೆ, ಈ ಥರದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಅಲ್ಲೇ ಒದ್ದಾಡ್ತಾ ಬದುಕೋದಕ್ಕಿಂತ ಈ ಥರದೊಂದು ಉತ್ತಮವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಹೊಸ ಬದುಕನ್ನು ಕಟ್ಕೊಂಡ್ರೆ ತಪ್ಪೇನು ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಇತ್ತೀಚೆಗೆ ಅದೇ ರೀತಿಯಾಗಿ ಬದುಕು ಕೂಡ ಬದಲಾಗ್ತಾ ಇದೆ, ಅವರ ಆಶಯಗಳು ಕೂಡ ಬದಲಾಗ್ತಾ ಇದ್ದಾವೆ, ಅವರ ಇಚ್ಛೆಗಳು. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇದ್ದಾಗ ಈ ಥರದ ನಿರ್ಧಾರಗಳು ಒಳ್ಳೆಯದು ಅಂತ ನನಗನ್ಸುತ್ತೆ. ಈ ಕೇಸ್ಗೆ, ಈ ಶುಭಾ ಪೂಜಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಸಂಸಾರದ ವಿಷಯವಾಗಿ ನೀವು ಕೂಡ ತಿಳಿಸಬಹುದು ಅಂತ ಹೇಳ್ತಾ, ಒಂದು ದಾಂಪತ್ಯ ಸಂಸಾರದ ಗುಟ್ಟನ್ನು ಹೇಳ್ಬೋದು ಅಂತ ಹೇಳ್ತಾ ಧನ್ಯವಾದ.